ಸಿದ್ದರಾಮಯ್ಯ ನಿವಾಸದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಚಲುವರಾಯಸ್ವಾಮಿಯ ಜೊತೆ ಸಿದ್ದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಬ್ಬರ ನಡುವೆ ಆದ ಚರ್ಚೆ ಏನು ಗೊತ್ತಾ? ಈಗಾಗಲೇ ಸಿದ್ದರಾಮಯ್ಯ ಚಲುವರಾಯಸ್ವಾಮಿಯ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಬಿಸಿ ಬಿಸಿ ಚರ್ಚೆ ಯಾವ ರೀತಿ ಆಗ್ತಾ ಇದೆ ಗೊತ್ತಾ? ಒಂದ್ ಕಡೆಯಲ್ಲಿ ಈಗ ಚಲುವರಾಯಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಕೇಳ್ತಾ ಇರುವಂತ ಪ್ರಶ್ನೆಗಳಿಗೆ ಏನೇನ್ ಹೇಳ್ತಾ ಇದ್ದಾರೆ ಅನ್ನೋದರ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದೀವಿ. ಆರೋಗ್ಯ ಸರಿ ಇಲ್ಲ, ಬರಕ್ಕಾಗಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಮಾತಿಗೆ ಸಿಟ್ಟಾಗಿದ್ದಾರೆ ಸಿದ್ದರಾಮಯ್ಯ. ನೀವು ಹೈಕಮಾಂಡ್ ಸೂಚನೆಯನ್ನ ಧಿಕ್ಕರಿಸ್ತಾ ಇದ್ದೀರಾ ಅಂತ ಕೂಡ ಹೇಳ್ತಾ ಇದ್ದಾರೆ. ನನ್ನ ಮಾತಿಗೂ ಬೆಲೆ ಕೊಡಲ್ಲ ಅಂದ್ರೆ ಏನರ್ಥ? ಏರು ದನಿಯಲ್ಲಿ ಚಲುವರಾಯಸ್ವಾಮಿಗೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ನಾನ್ ಹೊರಟೆ, ಓಕೆ ಆದ್ರೆ ನನ್ ಜೊತೆ ಬಾ ಅಂತ ಸಿದ್ದು ಹೇಳಿದ್ದಾರೆ. ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲವಾದ್ರೆ ಹೆಲಿಪ್ಯಾಡ್ ನಲ್ಲಿ ಸಿಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಏನ್ ಮಾಡ್ತೀರಾ ನೋಡಿ ಅಂತ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದೆ ಪಕ್ಷ ಕೈಗೊಳ್ಳುವಂತಹ ತೀರ್ಮಾನಕ್ಕೆ ಬದ್ಧರಾಗಿ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಚಲುವರಾಯಸ್ವಾಮಿಗೆ. ಸಿದ್ದರಾಮಯ್ಯ ಹಿಂದೆಯೇ ಹೊರಟಿದ್ದಾರೆ. ಚಲುವರಾಯಸ್ವಾಮಿ ಹೆಲಿಪ್ಯಾಡ್ ನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಸದ್ಯಕ್ಕೆ. ಈಗ ಮಂಡ್ಯ ಪ್ರಚಾರದಲ್ಲಿ ಹಾಗಾದ್ರೆ ಭಾಗಿಯಾಗ್ತಾರಾ ಚಲುವರಾಯಸ್ವಾಮಿ? ಯಾಕಂದ್ರೆ ಹೇಳೋದೆಲ್ಲ ಹೇಳಿದೀನಿ, ಇನ್ಮೇಲೆ ನಿಮ್ ಇಷ್ಟ ಅಂತ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಕೊಡ್ತಾರೆ. ಶ್ರೀನಿವಾಸ್ ಹಳಕಟ್ಟಿ, ಹಾಗಾದ್ರೆ ಚಲುವರಾಯಸ್ವಾಮಿ ಪ್ರಚಾರಕ್ಕೆ ಹೋಗ್ತಾರ ಮಂಡ್ಯಗೆ, ಹೇಗೆ? ಪ್ರತಿಮಾ, ಚಲುವರಾಯಸ್ವಾಮಿ ಅವರ ಒಂದು ನಿಗೂಢ ನಡೆಯನ್ನು ನೋಡಿದಾಗ ಚಲುವರಾಯಸ್ವಾಮಿ ಇವತ್ತು ಮಂಡ್ಯದಲ್ಲಿ ನಡೀತಾ ಇರತಕ್ಕಂತ ಒಂದು ಜಂಟಿ ಪ್ರಚಾರದಲ್ಲಿ ಪಾಲ್ಗೊಳ್ಳೋದಲ್ಲ ಅಂತಕ್ಕಂಥದ್ರ ಬಗ್ಗೆ ಒಂದು ನಿಗೂಢವಾಗಿರ್ತಕ್ಕಂಥ ನಡೆಯನ್ನು ಚಲುವರಾಯಸ್ವಾಮಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಅದು ಸಿದ್ದರಾಮಯ್ಯ ನಿವಾಸದಲ್ಲಿ ಕಳೆದ 1 ಗಂಟೆ ಕಾಲ ಒಂದು ಚರ್ಚೆ ಆಯ್ತು. ಈ ಚರ್ಚೆ ಸಂದರ್ಭದಲ್ಲೂ ಕೂಡ ಚಲುವರಾಯಸ್ವಾಮಿ ಒಂದು ಪ್ರಶ್ನೆ ಇಟ್ಟಿದ್ದಾರೆ. ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಬರ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದ್ರೆ ಚಲುವರಾಯಸ್ವಾಮಿ ಮಾತಿಗೆ ಸಿಟ್ಟಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಹೈಕಮಾಂಡ್ ಒಂದು ಸೂಚನೆಯನ್ನ, ಹೈಕಮಾಂಡ್ ನಿರ್ದೇಶನವನ್ನೇ ನೀನು ಉಲ್ಲಂಘನೆ ಮಾಡ್ತಾ ಇದೀಯಾ ಅಂತಕ್ಕಂಥ ಒಂದು ಆಕ್ರೋಶಭರಿತವಾಗಿರ್ತಕ್ಕಂಥ ಮಾತನ್ನ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅಂತಿಮವಾಗಿ ಬರ್ತೀಯಾ ಬಿಡ್ತೀಯ ನೋಡೋ, ನಾನು ಹೊರಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಬರೋದಾದ್ರೆ ಹೆಲಿಪ್ಯಾಡ್ ಅಲ್ಲಿ ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಯಾವಾಗ ನಿವಾಸದಿಂದ ಹೆಲಿಪ್ಯಾಡ್ಗೆ ಸಿದ್ದರಾಮಯ್ಯ ತೆರಳಿದ್ರು, ಸಿದ್ದರಾಮಯ್ಯ ಒಂದು ಕಾರ್ ಹಿಂದೆ ತಮ್ಮ ಕಾರಲ್ಲಿ ಚಲುವರಾಯಸ್ವಾಮಿ ಕೂಡ ತೆರಳಿದ್ರು. ನ್ಯೂಸ್ 18 ದೂರವಾಣಿಯಲ್ಲಿ ಮಾತಾಡತಕ್ಕಂಥ ಚಲುವರಾಯಸ್ವಾಮಿ ಅವರು ಹೆಲಿಪ್ಯಾಡ್ಗೆ ಸಿದ್ದರಾಮಯ್ಯ ಅವರು ಬರ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ನನಗೆ ಅನಾರೋಗ್ಯ ಇರೋದ್ರಿಂದ ನಾನು ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ವೇನೋ ಅಂತಕ್ಕಂಥ ಒಂದು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹೀಗಾಗಿ ಅಂತಿಮವಾಗಿ ಚಲುವರಾಯಸ್ವಾಮಿ ಮತ್ತು ತಂಡ ಇವತ್ತಿನ ಒಂದು ಜಂಟಿ ಪ್ರಚಾರ ಕಾರ್ಯಕ್ಕೆ ಹೋಗ್ತಾರಾ ಹೋಗಲ್ಲ ಅಂತಕ್ಕಂಥ ಮಾತ್ರ ಇದುವರೆಗೂ ಕೂಡ ಒಂದು ನಿಗೂಢತೆಯನ್ನ ಕಾಯ್ದುಕೊಂಡಿದೆ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಶ್ರೀನಿವಾಸ್.